ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಫ್ರೈಡೇ. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವಾಗ ಫ್ರೈಡೇ, ಇವತ್ತು ನಮ್ಮ ಪಾಪುಗೆ ತಲೆಸ್ನಾನ ಮಾಡಿಸ್ಬೇಕಲ್ಲ. ಸೊ ಅದಕ್ಕೆ ಬೆಳಗ್ಗೆ ಇವಾಗ ಎಣ್ಣೆ ಹಚ್ತಾ ಇದ್ದೀನಿ. ನಾನು ಪಾಪುಗೆ ಎಣ್ಣೆ ಹಚ್ಚೋದು ಹರಳೆಣ್ಣೆ, ಕಾಸು ಹಚ್ತೀನಿ ಡೈಲಿ. ಸೊ ಇವತ್ತು ನಾನು ಕಾಸು ಹಚ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ 8 ಗಂಟೆ ಆಗಿಬಿಟ್ಟಿದೆ. ಸ್ನಾನ ಮಾಡಿಸ್ಬೇಕು. ಇವಾಗ ಹಾಲು ಕುಡಿದ್ಲು. ಹಾಲು ಕುಡ್ದು ನೋಡಿ, ಇದೆಲ್ಲ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾಳೆ ಕಳ್ಳಿ. ಕಳ್ಳ ಇಲ್ವ? ಎಲ್ಲಿಗೆ ಹೋದ? ಅಲ್ಲಿಗೆ ಹೋದ್ನಾ? ಬಂಗಾರಿ ನೀನು. ಓಕೆ ಓಕೆ, ಹಚ್ಚೋಣ ಎಣ್ಣೆ, ಹಚ್ಚೋಣ ಎಣ್ಣೆ ಹಚ್ಬಿಟ್ಟು ಅವಳಿಗೆ ಮಸಾಜ್ ಮಾಡಬೇಕು. ಫ್ರೆಂಡ್ಸ್, ಅವಳಿಗೆ ಮಸಾಜ್ ಮಾಡೋದಂದರೆ ಸಖತ್ ಇಷ್ಟ. ಸುಮ್ಮನೆ ನೋಡಲ್ಲಿ, ತಿರುಗು. ಎಣ್ಣೆ ಹಚ್ಬಿಟ್ಟು ನಮ್ಮ ಪಾಪುಗೆ ಮಸಾಜ್ ಮಾಡಿ ಕೆಲಸ ಎಲ್ಲ ಆಗಿದೆ. ಸ್ನಾನಕ್ಕೆ ಅಂದರೆ ಒಂದು 10 ನಿಮಿಷ ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗೋದು ಮತ್ತು. ಸೊ ಈ ವ್ಲಾಗ್ ಫುಲ್ ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ಗೊತ್ತಲ್ಲ. ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆನಾ ಚಿನ್ನಿ? ನಾನು ಸ್ವಲ್ಪ ಹಚ್ತೀನಿ ತಡಿ. ಸೊ ಅವಳಿಗೆ ಶೀತ ಆಗಿರೋ ಕಾರಣ ನಾನು ಎಣ್ಣೆನೇ ಹಚ್ಚಿರಲಿಲ್ಲ. ಇಲ್ಲೇ ತೋರಿಸ್ತೀನಿ ಬಾ. ಶೀತ ಆಗಿರೋ ಕಾರಣ ನಮ್ಮ ಪಾಪುಗೆ ಎಣ್ಣೆನೇ ಹಚ್ಚಿರಲಿಲ್ಲ ಫ್ರೆಂಡ್ಸ್. ನೋಡಲ್ಲಿ ತಿರುಗಿ. ಸೊ ಇವತ್ತು ಹಚ್ತಾ ಇದ್ದೀನಿ. ಸೊ ಅದಕ್ಕೆ ಹಚ್ಚಿದ ತಕ್ಷಣ ಎಲ್ಲ ನೀಟಾಗಿ ಕುಡ್ಕೊಂಬಿಟ್ಟಿದೆ ಅಲ್ಲಪ್ಪ. ಸೊ ಇವತ್ತೇನು ಪೂಜೆ ಮಾಡೋಂಗಿಲ್ಲ. ಸೊ ಜಸ್ಟ್ ಕೆಲಸ ಎಲ್ಲ ಆಗಿದೆ. ಬೆಳಗ್ಗೆ ಟಿಫನ್ ಬಂದು ಪುಳಿಯೋಗರೆ ಮಾಡಿದ್ದೀನಿ. ರೆಸಿಪಿ ಹಾಕ್ತೀನಿ ವ್ಲಾಗಲ್ಲಿ. ಸೊ ಫುಲ್ ನೋಡಿ, ಓಕೆನಾ? ಮಸಾಜ್ ಮಾಡೋಣ ಮಗನೇ. ಎಲ್ಲ ಆಗ್ತಾ ಅದು? ಎಲ್ಲ ಆಗ್ತಾ ಮಸಾಜ್ ಮಾಡೋದು? ಅಲ್ಲ ಆಗ್ತಾ? ನೋಡಿ ಫ್ರೆಂಡ್ಸ್, ಇದು ಬಂದು ಮಸಾಜ್ ಮಾಡೋದು. ಸೊ ಕುತ್ಕಚ್ಚಿ ಮಸಾಜ್ ಮಾಡ್ತೀನಿ. ಅವಳಿಗೆ ಇದು ಇಷ್ಟ. ತುಂಬ ಚೆನ್ನಾಗಿ ಮಸಾಜ್ ಮಾಡಿಸ್ಕೊತಾಳೆ. ತಂದು ಮಾಡು ಅಂತಾಳೆ. ಫ್ರೆಂಡ್ಸ್, ಅದು ಅಮ್ಮ ಫೋನ್ ಮಾಡಿದ್ರು. ಅಮ್ಮನ ಜೊತೆ ಮಾತಾಡ್ತಾ ನಾನಿಲ್ಲಿ ಪಾಪುಗೆ ಮಸಾಜ್ ಮಾಡ್ತಾಯಿದ್ದೀನಿ. ಅವಳ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ರೆಷನ್ ನೋಡಿ. ಸೊ ಅದು ವಿಡಿಯೋ ಮಾಡಬೇಕು ಅಂತ ಮಾಡಿದ್ದಲ್ಲ, ಅದು ಹಂಗೆ ಇಟ್ಟಿದ್ನಲ್ಲ ರೆಕಾರ್ಡ್ಗೆ, ಅದು ಹಂಗೆ ಆಟೋಮೆಟಿಕ್ ಹಂಗೆ ಆಗಿದೆ. ಸೊ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಿದೆ ನನಗೆ. ನೋಡಿ ಇಲ್ಲಿ ಇದು ಎಷ್ಟು ಕ್ಯೂಟ್ ಗೊತ್ತಾ. ಅದಕ್ಕೆ ಮಸಾಜ್ ಅಂದರೆ ಸಖತ್ ಇಷ್ಟ. ಎಣ್ಣೆ ಹಚ್ಚಲಿ ಬಿಡಲಿ ಅದನ್ನು ತೊಗೊಂಡು ಅವಳು ಮಸಾಜ್ ಮಾಡಲೇಬೇಕು. ಅವಳಿಗೆ ಅದೊಂಥರ ಇಷ್ಟ. ಅವಳಿಗೆ ಕೈಯಲ್ಲೇ ಮಾಡೋದು ನಾನು. ಅದರಲ್ಲೆಲ್ಲ ಜಾಸ್ತಿ ಯಾವತ್ತೂ ಮಾಡಲ್ಲ. ಒಂದು ತಿಂಗಳಿಗೆ ಒಂದ್ಸಲ ಅವಳಿಗೆ ಖುಷಿ ಆಗೋಕ್ಕೋಸ್ಕರ ಆ ಥರ ಮಾಡ್ತೀನಿ, ಒಂದು ತಿಂಗಳಿಗೆ ಒಂದ್ಸಲ. ಫ್ರೆಂಡ್ಸ್ ನೋಡ್ತೀನಿ, ಅಲ್ಲಿ ಅವಳಿಗೆ ಇದರೊಳಗೆ ಮಸಾಜ್ ಮಾಡಬೇಕು. ಈ ಥರ ಅವಳೆ ಹೆಂಗೈತಪ್ಪ ಅಲ್ಲೇ ಹೇಳಿ ಸೂಪರ್ ಅಂತ ಹೇಳಿ. ಸೂಪರ್ ಅಂತ ಕಾಣಿಸ್ತಿಲ್ಲ. ಚೆನ್ನಾಗಿಲ್ಲ? ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ನಾವು ಸ್ನಾನ ಮಾಡ್ಕೊಂಡು ಬಂದು ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಬಾಯ್. ಫ್ರೆಂಡ್ಸ್, ಒಂದು 10 ನಿಮಿಷ ಒಣಗಲಿ ಅಂತ ಬಿಟ್ಟರೆ ನನ್ನ ಪುಟಾಣಿ ಬಂದಿಲ್ಲಿ ಮಿಷಿನ್ ಮೇಲೆ ಹತ್ತಿ ಈ ಥರ ಕುತ್ಕೊಂಡು ಅಲ್ಲಿ ಇವು ನೋಡ್ತಾ ಅವಳೆ ಬೆಳಗಿಂದು. ಹತ್ಬೇಡ, ಕುತ್ಕೊಚ್ಚಿ ಹತ್ಬೇಡ. ನೋಡಿ ಅವಳು ಹತ್ತುತ್ತೀಯಾ? ಬೇಬಿ ಬೈಯುತ್ತೆ, ಹೊಡೆಯುತ್ತೆ ಬೇಬಿ ಹೊಡೆಯುತ್ತೆ. ಬೇಬಿ ಹೊಡೆಯುತ್ತೆ ಬೇಬಿ. ಬಾಯ್ ಮಾಡಿ ಎಲ್ರಿಗೂ, ಆಮೇಲೆ ಸಿಗ್ತೀವಿ ಅಂತ. ಬಾಯ್ ಮಾಡಿ ಬಂಗಾರಿ. ಕ್ಯೂಟಿ, ಸ್ವೀಟಿ ಕುಟಿ. ನೋಡಿ ಅವಳು ಪೋಲಿ ಆಟಗಳು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಯಿತು, ಸ್ನಾನ ನಂದು ಆಯಿತು, ಪಾಪದು ಆಯಿತು. ಇನ್ನೊಂದು ಸ್ವಲ್ಪ ಒಣಗಬೇಕು.
ಒಣಗಿಸ್ಬೇಕು ಕೂದಲು, ಅವ್ರದ್ದೆಲ್ಲ ಚೆನ್ನಾಗಿ ಒಣಗ್ತು. ಸೊ ಬೆಳಗ್ಗೆ ಟಿಫನ್ ಮಾಡಿದ್ದೆ ಪುಳಿಯೋಗರೆ ತಿಂಡಿ. ಸೊ ಇವಾಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಅಳ್ತಿದ್ದಾಳಲ್ವಾ, ಸೊ ಅವಳಿಗೆ ಹೊಡೆದೆ. ಇವಾಗ ಹೊಡೆದ ಮಮ್ಮಿ, ಹೊಡಿತಾ? ಎಲ್ಲಿ ಹೊಡಿತು ಮಮ್ಮಿ? ಎಷ್ಟು ಕಿತಾಪತಿ ಮಾಡ್ತಾಳೆ ಅಂದರೆ ನನಗೋಸ್ಕರ ಸಾಕಾಗ್ಬಿಡುತ್ತೆ. ಕಿಟಕಿ ತೆಗೆದ್ಬಿಟ್ಟು ಚಮಚ ಗೊತ್ತಲ್ಲ, ಸಾರಿನ ಚಮಚ ಎಸ್ತಿದ್ದಾಳೆ. ಆವತ್ತು ನೋಡಿದ್ರೆ ಕ್ರೀಮ್ ಎಸ್ತಿದ್ಲು, ಆಮೇಲೆ ಮೊನ್ನೆ ಅಲೋವೆರಾ ಜೆಲ್ ಎಸ್ತಿದ್ದಾಳೆ. ಅದಕ್ಕೆ ಬಂಗಾಳಿ ಸಾರಿ ಆಯಿತಾ, ಸಾರಿ. ಎಲ್ಲೆಸ್ತೆ? ಇದನ್ನೆಲ್ಲ ಕರೆಕ್ಟಾಗಿ ಹೇಳ. ಫ್ರೆಂಡ್ಸ್, ಇವತ್ತು ಲೈವ್ ಮಾಡೋಣ ಅಂತ, ಯಾಕೆಂದರೆ ಇವತ್ತು ಫ್ರೈಡೇ, ಇವಾಗ ಟೈಮ್ 11:30. ಸೊ ಇವಾಗ ಲೈವಿಗೆ ಹೋಗೋಣ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಬೊಟ್ಟಿಟ್ಕೊಂಡು ಈ ಥರ ತಲೆ ಬಾಚ್ಕೊಂಡು ಇದೊಂದು ಸಿಂಪಲ್ ಟಾಪ್ ಹಾಕ್ಕೊಂಡು ಕೂತಿದ್ದೀನಿ. ಬನ್ನಿ ಇವಾಗ ನಾನು ಲೈವ್ಗೆ ಹೋಗಿ ಬಂದು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಈಗ ನೀವು ಪುಳಿಯೋಗರೆ ಯಾವ ರೀತಿ ಮಾಡೋದು ಸಿಂಪಲಾಗಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕ್ವಿಕ್ಕಾಗಿ ಯಾವ ರೀತಿ ಪುಳಿಯೋಗರೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬಾ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಟೆನ್ಷನ್ ಇಲ್ಲ, ಏನೂ ಇಲ್ಲ. ವಾರ ದಿವಸ ಈ ಥರ ಎದ್ದು ನಾವು ಈ ಕಡೆ ಗ್ಯಾಸಲ್ಲಿ ರೈಸ್ ಮಾಡೋಕ್ಕಿಟ್ಟು ಈ ಕಡೆ ಗ್ಯಾಸಲ್ಲಿ ಪುಳಿಯೋಗರೆ ಮಾಡಿಬಿಟ್ರೆ ಪುಳಿಯೋಗರೆ ಮಾಡೋಷ್ಟೊತ್ತಿಗೆ ರೈಸು ಆಗುತ್ತೆ. ಸೊ ಅಡುಗೆನೇ ಮುಗ್ದೋಗುತ್ತೆ ತಿಂಡಿ. ಆವಾಗ ಆರಾಮಾಗಿ ನಾವು ಬೇಗ ಸ್ನಾನ ಮಾಡ್ಕೊಂಬಂದು ಬೇಗ ಪೂಜೆ ಮಾಡ್ಬೋದು. ನಾನು ಯಾವಾಗಲೂ 9 ಗಂಟೆ ಒಳಗೆ ಇಲ್ಲ 10 ಗಂಟೆ ಒಳಗೆ ಪೂಜೆ ಮಾಡೋದು. ವಾರ ದಿವಸ ಮಾತ್ರ ನಾನು ಬಿಸಿಲಾದಾಗೆಲ್ಲ ಪೂಜೆ ಮಾಡಲ್ಲ. ಅದು ನಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಎದ್ದೇಳೋದು ಕೂಡ ಲೇಟೇ, ಏನು ಬೇಗ ಏನು ಎದ್ದೇಳಲ್ಲ. 6:30 6:45 ಎದ್ದು 10 ಗಂಟೆ 9 ಗಂಟೆ ಒಳಗೆ ಯಾವ ರೀತಿ ಪೂಜೆ ಮಾಡ್ತೀನಿ ಅಂದರೆ ಇದೇ ಥರ ಟ್ರಿಕ್ಸು. ಒಂದಿನ ಪುಳಿಯೋಗರೆ, ಒಂದಿನ ಚಿತ್ರಾನ್ನ ಈ ರೀತಿ ಮಾಡಿರ್ತೀನಿ ವಾರದ ದಿವಸ. ಇಲ್ಲಾಂದರೆ ಬೇಗ ಆಗೋ ಅಂಥದ್ದನ್ನು ಚಾಯ್ಸ್ ಮಾಡ್ತೀನಿ. ನೀವು ಅಷ್ಟೇ ಬೇಗ ಆಗೋ ಅಂಥದ್ದನ್ನ ಚಾಯ್ಸ್ ಮಾಡಿ. ಸೊ ಬನ್ನಿ, ನಾನೀಗ ಕ್ವಿಕ್ಕಾಗಿ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡ್ತೀನಿ ಸಿಂಪಲ್ಲಾಗಿ, ಜಾಸ್ತಿ ಏನು ಯೂಸ್ ಮಾಡಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದೇ ಥರ ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ವೆರಿ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಓಕೆನಾ? ನಿಜವಾಗ್ಲೂ ಇದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಗಾಯ್ಸ್. ಬನ್ನಿ, ನೀವಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು, ಇಂಗ್ರೀಡಿಯೆಂಟ್ ಕೂಡ ಏನು ಜಾಸ್ತಿ ಬೇಡ, ಜಸ್ಟ್ 3 ಇದ್ದರೆ ಸಾಕು, ಆರಾಮಾಗಿದು ಆಗಿಬಿಡುತ್ತೆ. ಫ್ರೆಂಡ್ಸ್, ಪುಳಿಯೋಗರೆಗೆ ಮೇನ್ ಇಂಗ್ರೀಡಿಯೆಂಟೇ ಕಡಲೆ ಬೀಜ, ಯಾಕೆಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯೆ ಸಿಕ್ಕರೆ ನಮಗೊಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಇಲ್ಲಿ ಹುಣಸೆಹಣ್ಣು ಹುಳಿ ನೆನೆ ಹಾಕಿಟ್ಟಿದ್ದೀನಿ ಒಂದು 5 ನಿಮಿಷದ ಮುಂಚೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಇದು ನಮ್ಮ ಪಾಪಗೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಬೆಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಜೀರಿಗೆ ಮತ್ತು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಟೇಸ್ಟಿಗೆ ಉಪ್ಪು ಆ್ಯಂಡ್ MTR ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಅದು ತೋರಿಸಿಲ್ಲ ನಿಮಗೆ, ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಫುಲ್ಲು ಲೋ ಫ್ಲೇಮ್ ಅಂದರೆ ಸಖತ್ತು ಲೋ ಫ್ಲೇಮ್ ಕೊಟ್ಟು ನಾನಿಲ್ಲಿ ಕಡಲೆ ಬೀಜ ಹುರಿತಾ ಇದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್, ಇನ್ನೇನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ನೀಟಾಗಿ ಅದೆಲ್ಲ ನೀಟಾಗಿ ಬೇಯುತ್ತೆ. ಆ್ಯಂಡ್ ಕಪ್ಪುಗಾಗಲ್ಲ, ಬೇಗ ಸಿಹಿಯದು ಪಾಯೋದೆಲ್ಲ ಆ ಥರ ಆಗೋಲ್ಲ. ಸೊ ನಾನು ಲೋ ಫ್ಲೇಮಲ್ಲೇ ಹುರ್ಕೊಂಡು ಬೇಗ ಮಾಡಿಬಿಡ್ತೀನಿ. ಫಸ್ಟ್ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ನಿಮಗೆ ಅವೆರಡು ಇಷ್ಟ ಇದ್ದರೆ ಅವು ಕೂಡ ಹಾಕೋಬೋದು. ನಾನು ಅವೆರಡು ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಖಾಲಿಯಾಗಿದೆ. ಇದೊಂದು ಹಾಕ್ಕೊಂಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಡಲೆ ಬೀಜ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ. ನಾನು ತಿಂತೀನಿ, ಪಾಪುನೂ ತಿಂತಿದೆ ಅಲ್ವಾ. ಸೊ ಅದಕ್ಕೆ ಬೇಗ ಜಾಸ್ತಿ ತೊಗೊಂಬಂದಿರ್ತೀವಿ, ಅದಕ್ಕೆ ಇದು ಸ್ಟಾಕ್ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಕಡಲೆ ಬೀಜ ಇಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ ತೊಗೊಂಡು ಅದರಲ್ಲಿ ಇದನ್ನೆಲ್ಲ ಹಾಕಿ ಈ ರೀತಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಚೂರು ಇದಿಲ್ಲ, ಏನೂ ಆಗಿಲ್ಲ. ಫ್ರೆಂಡ್ಸ್, ಫಸ್ಟ್ ಇಲ್ಲಿ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಗ್ಯಾಸ್ ಸಣ್ಣಕ್ಕೆ ಕೊಟ್ಟಿದ್ದೀನಲ್ವ, ಅಂದರೆ ಎಣ್ಣೆ ಕಾದಿಲ್ಲ ಅಂದ್ಕೊಬಿಡಿ ನೀವು. ಗ್ಯಾಸ್ ಸಣ್ಣಕ್ಕೆ ಕೊಟ್ಟಿರೋದ್ರಿಂದ ಅದು ನೀಟಾಗಿ ಫ್ರೈ ಆಗ್ತಾಯಿದೆ. ಪುಳಿಯೋಗರೆ ಮಾಡುವಾಗ ಸ್ವಲ್ಪ ಕಮ್ಮಿ ಫ್ಲೇಮಾಗಿ ಕೊಟ್ಕೊಳ್ಳಿ. ನೆಕ್ಸ್ಟ್ ಈಗ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಫುಲ್ಲು ನೀರಾಗೂ ಕಲಿಸ್ಕೊಬಿಡಿ, ಫುಲ್ಲು ಗಟ್ಟಿಯಾಗೂ ಕಲಿಸ್ಕೊಬಿಡಿ. ನಾನಿಲ್ಲಿ ಸ್ವಲ್ಪ ಇವತ್ತು ನೀರಾಗಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆಲ್ಲ ಹೇಗೆ ಸರಿ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಲಾಸ್ಟ್ವರೆಗೂ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ಈಗ ಏನು ಮಾಡ್ತೀನಿ ಅಂದರೆ ನಾನು ಈಗ ಇದನ್ನು ಹೈ ಫ್ಲೇಮ್ ಕೊಟ್ಟು ಸ್ವಲ್ಪ ನೀಟಾಗಿ ಕುದಿಸ್ತೀನಿ, ಯಾಕೆಂದರೆ ಜಾಸ್ತಿ ನೀರಾಗಿಬಿಟ್ಟಿದೆಯಲ್ಲ ಅದಕ್ಕೆ. ನೀವು ಈ ರೀತಿ ನೀರು ಮಾಡ್ಕೊಬೇಡಿ, ಗಟ್ಟಿ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ಅದು ಬೆಲ್ಲ ಆ್ಯಂಡ್ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಕುದಿಸ್ತೀನಿ, ಯಾಕೆಂದರೆ ಅದು ಸ್ವಲ್ಪ ಕಡಿಮೆ ಆಗಬೇಕಲ್ಲ ನೀರಂಶ. ಸೊ ಅದಕ್ಕೆ ಈಗ ನಾನಿಲ್ಲಿ MTRದು ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಅಯ್ಯಂಗಾರ್ ಪುಳಿಯೋಗರೆ ಕೂಡ ಟೇಸ್ಟಿಯಾಗಿರುತ್ತೆ. ಬಟ್ ನನಗೆ ತುಂಬ ಇಷ್ಟ MTR, ಏಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ.
ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತಾರೆ ಅಂತ ಅದರಿಂದನೇ ಬರೆದಿರ್ತಾರೆ. ಇದ್ರದ್ದು ಬೆಲೆ 10 ರೂಪಾಯಿ. ಆ್ಯಂಡ್ ಇದನ್ನು ಹೇಗೆ ಮಾಡೋದು ಅಂತ ಅವರು ಕೂಡ ಕೊಟ್ಟಿದ್ದಾರೆ. ಬಟ್ ಆ ರೀತಿ ಮಾಡಿದ್ರೆ ಅದಷ್ಟು ಟೇಸ್ಟಾಗಿರಲ್ಲ, ಈ ರೀತಿ ಮಾಡಿದ್ರೆ ವೆರಿ ಟೇಸ್ಟಾಗಿರುತ್ತೆ. ನೋಡಿ ಕುದಿಸ್ತಾ ಇದ್ದೀನಿ ನಾನಿಲ್ಲಿ. ಯಾವ ರೀತಿ ನೋಡಿ, ಈಗ ನಾನು ಪುಳಿಯೋಗರೆ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ, ಫುಲ್ಲು ಹಾಕಿದ್ದೀನಿ, ಒಂದು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ಥರ ಅಲ್ಲಾಡಿಸ್ಬೇಕು, ಯಾಕೆಂದರೆ ಸಿಹಿ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಾನು ಐ ಫ್ಲೇಮ್ ಕೊಟ್ಟಿದ್ದೀನಲ್ವ, ಬೇಗ ಆಗಲಿ ಅಂತ. ಅದಕ್ಕೆ ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ, ಇದು ಎಳ್ಳು ತುಂಬ ಹಾಕಿರ್ತಾರೆ. ಆ್ಯಂಡ್ ನಿಮಗೆ ಹೋಮ್ ಮೇಡ್ ಪುಳಿಯೋಗರೆ ಪೌಡ್ರು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನನಗೆ ಅದು ಕೂಡ ಬರುತ್ತೆ, ಮಾಡಿ ತೋರಿಸ್ತೀನಿ. ಅಂದರೆ ಮನೆಯಲ್ಲೇ ನಾವು ಯಾವ ರೀತಿ ಅಂಗಡಿಯಲ್ಲಿ ಪುಳಿಯೋಗರೆ ಪ್ಯಾಕೆಟ್ ತರದೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಕೂಡ ನನಗೆ ಗೊತ್ತು. ನಮ್ಮ ಪಕ್ಕದ ಮನೇಲಿ ಒಬ್ಬರಿದ್ದರು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಅವ್ರ ಹತ್ರ ಕಲ್ತ್ಕೊಂಡಿದ್ದೆ ಅದು. ನಾನು ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ಕಡಲೆ ಬೀಜ ಏನಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಅಂದರೆ, ಈ ಥರ ಹುಣ್ಸೆಹಣ್ಣು ಹುಳಿ ನೀರು ಹಾಕ್ಬೇಕಾರೆ ಅದು ಥರ ಕರ್ಮ ಅನ್ನಲ್ಲ, ಅದೊಂಥರ ಬೆಂದಿರೋ ಥರ ಆಗುತ್ತೆ, ಆಗ ನಮಗೆ ಚೆನ್ನಾಗಿರಲ್ಲ. ಸೊ ಈ ರೀತಿ ಫಸ್ಟೇ ನಾವು ತೆಗೆದಿಟ್ಕೊಂಡ್ರೆ ಕಡಲೆ ಬೀಜ ಎಲ್ಲ ಚೆನ್ನಾಗಿರೋದು ಫ್ರೆಂಡ್ಸ್. ಆ್ಯಂಡ್ ನಾನು ಮನೆಯಲ್ಲೇ ಪುಳಿಯೋಗರೆ ಪ್ಯಾಕೆಟು ಬಳಸಿದೆ, ಪೌಡರು ಮಾಡಿಕೊಂಡೆ. ಯಾವ ರೀತಿ ಮಾಡೋದನ್ನ ಅನ್ನೋಂಥ ಬೆಳ್ಳುಳ್ಳಿ ಎಲ್ಲ ಹಾಕಿ ತೋರಿಸಿದ್ದೀನಿ, ಅದು ಕೂಡ ನೀವು ಮಾಡ್ಕೋಬೋದು. ಅದು ನನ್ನ ಚಾನಲಲ್ಲಿ ಇದೆ ವಿಡಿಯೋ, ನೀವಿನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಗಟ್ಟಿಯಾಗಿದೆ, ಸೀರಿಯಸ್ಲಿ ಕುದೀತಾ ಇದು ತುಂಬ ಗಟ್ಟಿ ಆಗಿಬಿಡುತ್ತೆ. ಬೆಲ್ಲ ನೀವು ಲಾಸ್ಟಿಗೆ ಹಾಕ್ಬೋದು. ಆ್ಯಂಡ್ ನಾನು ಫಸ್ಟೇ ಹಾಕಿದ್ದೀನಿ, ಯಾಕೆ ಅಂದರೆ ಆಮೇಲೆ ನಾನು ಮರ್ತ್ಬಿಡ್ತೀನಿ ಅಂತ. ವೆರಿ ಟೇಸ್ಟಿ ಪುಳಿಯೋಗರೆ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರಬೇಕು, ಸಿಹಿ ಎಲ್ಲ ಚೆನ್ನಾಗಿರಬೇಕು, ತುಂಬ ಟೇಸ್ಟಿಯಾಗಿತ್ತು. ನೋಡಿ ಇಲ್ಲಿ ಇವಾಗ ಪುಳಿಯೋಗರೆ ಗೊಜ್ಜಿಂದ ಎಣ್ಣೆ ಬಿಡ್ಕೋತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಎಣ್ಣೆ ಬಿಟ್ಕೊಂಡಾಗ ಖಂಡಿತ ಫುಲ್ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ನಿಮಗೆ ಕಾಣಿಸ್ತಿದೆಯಾ, ಗೊಜ್ಜಿಂದ ಎಣ್ಣೆ ಫುಲ್ ಬಿಟ್ಕೊಂಡ್ಬಿಟ್ಟಿದೆ. ನಾನೇನು ಮಾಡ್ತೀನಿ ಅಂದರೆ ಎಣ್ಣೆ ಬಿಟ್ಕೊಂಡಾಗ ಎಣ್ಣೆನ ಬೇರೆ ತೆಗೆದಿಟ್ಕೊತೀನಿ, ಯಾಕೆಂದರೆ ಜಾಸ್ತಿ ನಮ್ಮ ಮನೇಲಿ ಎಣ್ಣೆ ತಿನ್ನಲ್ಲ, ಪಾಪಗೂ ಕೂಡ ಎಣ್ಣೆ ತಿನ್ಸಲ್ವಲ್ಲ. ಸೊ ಅದಕ್ಕೆ ಅದನ್ನು ನಾನು ಎಣ್ಣೆ ತಗೊಂಬಿಡ್ತೀನಿ, ಈ ರೀತಿ ಮಾಡ್ತೀನಿ. ಈ ರೀತಿ ಮಾಡಿದಾಗ ಎಣ್ಣೆ ಒಂದು ಕಡೆ, ಗೊಜ್ಜು ಒಂದು ಕಡೆ ಆಗುತ್ತೆ, ಎಣ್ಣೆನ ನಾನು ತಗೊಂಬಿಡ್ತೀನಿ ಫ್ರೆಂಡ್ಸ್. ನೋಡಿ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ಪುಳಿಯೋಗರೆ ಗೊಜ್ಜು. ಏನು ಇದಕ್ಕೆ ನಾನು ಯೂಸ್ ಮಾಡಿಲ್ಲ ಇಂಗ್ರೀಡಿಯೆಂಟು, ಸಿಂಪಲ್, ಯಾವುದೇ ಥರ ತುರ್ಕೋಬೇಕಾಗಿಲ್ಲ, ಹೆಚ್ಕೋಬೇಕಾಗಿಲ್ಲ, ತುಂಬ ಸಿಂಪಲ್. ಆ್ಯಂಡ್ ಇದನ್ನು ಕಡಲೆ ಬೀಜ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆರಿ ಟೇಸ್ಟಿಯಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್.